ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎಲ್ಲರಿಗೂ ಗೊತ್ತಿದೆ, ಅಡಿಕೆಯಲ್ಲಿ ಪರಾಗಸ್ಪರ್ಶ ಆಗದೆ ಯಾವುದೇ ಕಾರಣಕ್ಕೂ ಅಡಿಕೆ ಕಾಯಿಯಾಗಿ ಮುಂದಕ್ಕೆ ಬೆಳೆಯುವುದಿಲ್ಲ ಅಂತ. ನೋಡಿ, ಎರಡು ರೀತಿಯ ಹೂಗಳಿದೆ ಅಡಿಕೆಯಲ್ಲಿ, ಗಂಡು ಹೂ ಮತ್ತು ಹೆಣ್ಣು ಹೂ. ಯಾವುದು ಗಂಡು ಹೂ? ಈ ಬಿಳಿಯಾಗಿ ಅಕ್ಕಿ ಕಾಳಿನಾಗೆ ಕಾಣ್ತದೆ ನೋಡಿ, ಇದು ಗಂಡು ಹೂ. ಇಲ್ಲಿ ನೋಡಿ, ಎಳೆಯ ಮೊಗ್ಗು ಅಡಿಕೆಯ ರೀತಿಯಲ್ಲಿ ಕಾಣ್ತದೆ ನೋಡಿ, ಇದು ಹೆಣ್ಣು ಹೂ. ವಿಷಯ ಏನಂತ ಹೇಳಿದರೆ, ಮೊದಲು ಈ ಹಿಂಗಾರ ಅರಳಿದಾಗ ಗಂಡು ಹೂಗಳು ಅರಳಲಿಕ್ಕೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ. ತುದಿಯಿಂದ ಅರಳ್ತಾ ಬರ್ತದೆ ನೋಡಿ. ಆ ನಂತರ ಇದರಲ್ಲಿರುವ ಎಲ್ಲ ಗಂಡು ಹೂಗಳು ಉದುರಿದ ನಂತರ ಹೆಣ್ಣು ಹೂವು ಅರಳಲಿಕ್ಕೆ ಪ್ರಾರಂಭ ಆಗ್ತದೆ. ಬನ್ನಿ ಇದನ್ನು ಈ ಗಿಡದಲ್ಲಿ ನೋಡುವ. ನೋಡಿ, ಇಲ್ಲಿ ಗಮನಿಸಿ ನೀವು, ಗಂಡು ಹೂವು ಎಲ್ಲ ಅರಳಿ ಉದುರಿ ಹೋಗಿ ಆಗಿದೆ ನೋಡಿ. ಆ ನಂತರ ಇಲ್ಲಿ ಹೆಣ್ಣು ಹೂವು ಅರಳಿ ಅದು ಕೂಡ ಪರಾಗಸ್ಪರ್ಶ ಯಶಸ್ವಿಯಾಗಿ ಕಾಯಿಗಳು ಕಟ್ಟುವಂಥ ಹಂತಕ್ಕೆ ಬಂದಿದೆ ನೋಡಿ. ಇಲ್ಲಿ ಕಾಣ್ಬೋದು ನಿಮಗೆ, ಅದರ ತುದಿಯನ್ನು ಗಮನಿಸಿದರೆ ಇದು ಪರಾಗಸ್ಪರ್ಶ ಯಶಸ್ವಿಯಾದಂತಹ ಹೆಣ್ಣು ಹೂಗಳು. ಇದು ಮುಂದೆ ಇದರ ಒಳಗಿನಿಂದ ಸಣ್ಣ ಎಳೆಯ ಅಡಿಕೆ ಹೊರಗೆ ಬರ್ತದೆ, ಮತ್ತು ಬೆಳವಣಿಗೆಯಾಗಿ ನಮಗೆ ಅಡಿಕೆಯಾಗಿ ಸಿಗ್ತದೆ ಸ್ನೇಹಿತರೆ. ಆದರೆ ಇರುವ ವಿಷಯ ಏನಂತ ಹೇಳಿದರೆ, ಇದನ್ನು ಈ ಪರಾಗಸ್ಪರ್ಶ ಮಾಡುವ ಕ್ರಿಯೆಯನ್ನು ಮಾಡುವಂಥದ್ದು ಜೇನುಹುಳಗಳು 70% ಸ್ನೇಹಿತರೆ. ಒಂದು 30% ಗಾಳಿಯಿಂದ ಕೂಡ ಆಗ್ತದೆ. ಆದರೆ ಇದು ಜನರಿಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನೋಡಿ, ಹೀಗೆ ಹಿಂಗಾರ ಅರಳ್ತದೆ ನೋಡಿ. ಈ ಹಿಂಗಾರ ಅರಳಿದ ಕೂಡಲೇ ಇದಕ್ಕೆ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಏನೂ ಮಾಹಿತಿ ಇಲ್ಲದೆ ನಾವೊಂದು ಮಾಡುವಂಥ ದೊಡ್ಡ ಎಡವಟ್ಟು ಅಂತ ಹೇಳಿದರೆ ಇದು ಸ್ನೇಹಿತರೆ. ಯಾಕಂತ ಹೇಳಿದರೆ, ಜೇನು ಹುಳಗಳು ಬರಬೇಕು, ಈ ಗಂಡು ಹೂವಿನ ಪರಾಗವನ್ನು ತೆಗೆದುಕೊಂಡು ಹೋಗಿ ಹೆಣ್ಣು ಹೂವಿಗೆ ಹಾಕಬೇಕು. ಈ ಕ್ರಿಯೆ ನಿರಂತರವಾಗಿ ನಡೆದರೆ ಮಾತ್ರ ನಮ್ಮಲ್ಲಿ ಇಳುವರಿ ಬರ್ತದೆ ಹೊರತು ತನ್ನಿಂತಾನೇ ಯಾವುದೇ ಕಾಯಿಗಳು, ಯಾವುದೇ ಇಳುವರಿ ಕೂಡ, ಅದು ಅಡಿಕೆ ಅಂತಲ್ಲ, ಯಾವುದೇ ಕೃಷಿ ಇರ್ಬೋದು, ಪರಾಗಸ್ಪರ್ಶ ಆಗುವಂಥದ್ರಲ್ಲಿ ಆಗಿಯೇ ಅದು ಮುಂದೆ ಬೆಳವಣಿಗೆ ಆಗಬೇಕೇ ಹೊರತು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರೋದು ಜೇನುಹುಳಗಳು ಸ್ನೇಹಿತರೆ. ಆದರೆ ಇದೇ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ತೇನೆ ನಾವು ಕೃಷಿಕರು ಮಾಡುವಂಥ ಎಡವಟ್ಟು ಏನಂತ. ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ನೀವು, ಆಗ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಏನು ಕತೆ ಮಾಡ್ತಾರೆ ಕೃಷಿಕರು ಅಂತ. ಅಂದರೆ ಈ ವಿಷವನ್ನು ಸಿಂಪಡಣೆ ಮಾಡುವಾಗ ಯಾರಿಗೂ ಕೂಡ ಅದರ ದುಷ್ಪರಿಣಾಮ ನಮ್ಮ ಮೇಲೆ ಬೀಳ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಎಲ್ಲರೂ ಏನು, ನಮಗೆ ಹಣ ಆಗಬೇಕು ಅಂತ ಒಂದು ದುರಾಸೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಾಹಿತಿಯ ಕೊರತೆ ಅಂತಲೂ ಹೇಳ್ಬೋದು. ಪರಾಗಸ್ಪರ್ಶ ಆಗಬೇಕಾದ್ರೆ ಜೇನುನೊಣಗಳು ಅಥವಾ ಕೀಟಗಳು ಬೇಕಂತ. ನಾವು ಅದೇ ಸಮಯಕ್ಕೆ ನಾವು ಕೀಟನಾಶಕವನ್ನು ಸಿಂಪರಣೆ ಮಾಡಿದರೆ ನೋಡಿ ಎಷ್ಟು ಆರೋಗ್ಯಯುತವಾಗಿದೆ ಈ ಹಿಂಗಾರ. ನಾವು ಯಾವುದೇ ಒಂದು ರೋಗ ಬಂದರೆ ಮಾತ್ರ ಅಲ್ಲ ನಾವು ಅದಕ್ಕೆ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು. ಯಾವುದೇ ರೋಗ ಇಲ್ಲದೆ ನಾವು ಮದ್ದು, ಈಗ ನಮಗೇನೆ ನಾವು ಯಾವುದೇ ರೋಗ ಇಲ್ಲದೆ ಮದ್ದು ಕುಡಿದ್ರೆ ಏನಾಗ್ತದೆ, ಮುಂದೆ ನಾಳೆ ಜ್ವರ ಬರ್ತದೆ ಅಂತ ಇವತ್ತು ನಾವು ಮದ್ದು ಕುಡಿಲಿಕ್ಕೆ ಆಗ್ತದೆ? ಜ್ವರ ಬಂದ ನಂತರವೇ ಅಲ್ವ ನಾವು ಮದ್ದು ತಗೊಳ್ಬೇಕು. ಆದರೆ ಇದು ಕೃಷಿಕರೇನು ಮಾಡ್ತಾ ಇದ್ದಾರೆ, ಇಷ್ಟು ಆರೋಗ್ಯವಾಗಿರುವಂಥ ಹಿಂಗಾರವನ್ನು ನೋಡಿ ಕೂಡ ಇದಕ್ಕೆ ವಿಷವನ್ನು ಪ್ರಯೋಗ ಮಾಡ್ತಾರೆ ಸ್ನೇಹಿತರೆ. ಎಂಥ ಎಡವಟ್ಟು ಅಂತ ನನಗೆ ಅಂತೂ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದರೆ, ಅಡಿಕೆಗೆ ಇಷ್ಟು ದುಬಾರಿ ದರ ಇದೆ, ಕೃಷಿಕರಿಗೆ ಮಾಹಿತಿ ಇಲ್ಲ ಕೃಷಿ ಮಾಡುವಂಥದ್ದು, ಬೇಕಾಬಿಟ್ಟು ವಿಷವನ್ನು ಪ್ರಯೋಗ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಜೇನು ಪೆಟ್ಟಿಗೆಗಳು ಕಾಣ್ಬೋದು. ಇದು ನನ್ನ ಸ್ನೇಹಿತರ ಜೇನು ಪೆಟ್ಟಿಗೆಗಳು. ಇವರು ರಬ್ಬರ್ ತೋಟದಲ್ಲಿ ಅಳವಡಿಸಿದ್ದು. ಇದು ಅಡಿಕೆ ಕೃಷಿಯಲ್ಲಿ ಪರಾಗಸ್ಪರ್ಶ ಆಗಬೇಕಾದ್ರೆ ಜೇನು ಕುಟುಂಬಗಳ ಪಾತ್ರ ಅತ್ಯಂತ ಮಹತ್ವದ್ದು. 70% ಪರಾಗಸ್ಪರ್ಶ ಮಾಡುವುದು ಜೇನು ಕುಟುಂಬಗಳು ಸ್ನೇಹಿತರೆ. ಈ ಪೆಟ್ಟಿಗೆಗಳಿಂದ ಇವರು 3 ವಾರದ ಹಿಂದೆ ಅತ್ಯುತ್ತಮ ಗುಣಮಟ್ಟದ ತುಪ್ಪವನ್ನು ತೆಗೆದಿದ್ದರು. ಕಸುಬು ಕೂಡ ಆಗ್ತದೆ ಸ್ನೇಹಿತರೆ. ಈ ಜೇನು ಕುಟುಂಬಗಳನ್ನು ಸಾಕಿದರೆ ತುಪ್ಪಕ್ಕೆ ಕೂಡ ಒಳ್ಳೆಯ ಬೆಲೆ ಇದೆ, ಒಂದು ನಮಗೆ ಆದಾಯ ತರುವಂಥ ಒಂದು ಕೃಷಿ ಕೂಡ. ಈ ತೋಟದಲ್ಲಿರುವಂತಹ ಜೇನುತುಪ್ಪವನ್ನು 20 ದಿನಗಳ ಹಿಂದೆ ತೆಗೆದಿದ್ದರು. ಒಳ್ಳೆಯ ಗುಣಮಟ್ಟದ ತುಪ್ಪ ಸಿಕ್ಕಿತ್ತು ಸ್ನೇಹಿತರೆ. ಹಾಗೆಯೇ ಈ ಸಲನು ಬಂದು ತುಪ್ಪ ತೆಗಿಲಿಕ್ಕೆ ಅಂತ ಬರುವಾಗ ಈ ಕೃಷಿಕರಿಗೆ ಆಘಾತ ಕಾದಿತ್ತು. ಯಾಕೆಂತ ಹೇಳಿದರೆ, ಮುಚ್ಚಳವನ್ನು ತೆಗೆಯುವಾಗ ಜೇನು ಹುಳಗಳ ಸಂಖ್ಯೆ ವಿಪರೀತ ಕಡಿಮೆ ಇತ್ತು. ನೋಡಿ, ಇಲ್ಲಿ ನಿಮಗೆ ಕಾಣ್ಬೋದು. ಇಲ್ಲಿ ಹೀಗೆ ಮುಚ್ಚಳವನ್ನು ತೆರೆಯುವಾಗ ಈ ಮುಚ್ಚಳದ ಅಡಿಯಲ್ಲಿ ಕೂಡ ವಿಪರೀತ ನೊಣಗಳಿರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ನೊಣಗಳೇ ಜಾಸ್ತಿ ಕಾಣಬೇಕು. ಇಲ್ಲಿ ಬಿಳಿ ಬಿಳಿಯಾಗಿ ನಿಮಗೆ ಜೇನು ಎರಿ ಕಾಣ್ತದೆ ಹೊರತು ನೊಣಗಳ ಸಂಖ್ಯೆ ಕಡಿಮೆ ಆಗಿದೆ. ಇವರಿಗೆ ಆಶ್ಚರ್ಯ ಆಯಿತು ಮತ್ತು ಆಘಾತ ಕೂಡ ಆಯಿತು. ಯಾಕಂತ ಹೇಳಿದರೆ, 2ನೇ ಸಲ ತುಪ್ಪ ತೆಗೆಯುವಾಗ ಮೊದಲಿಗಿಂತಲೂ ಜಾಸ್ತಿ ತುಪ್ಪ ಸಿಗಬೇಕು ಲೆಕ್ಕದಲ್ಲಿ. ಹಾಗೆ ಇವರಿಗೆ ಆಶ್ಚರ್ಯ ಆಯಿತು. ಸೂಕ್ಷ್ಮವಾಗಿ ಗಮನಿಸುವಾಗ ಅದಕ್ಕಿಂತ ದೊಡ್ಡ ಆಘಾತ ಏನಾಗಿದೆ ಅಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಎಲ್ಲ ರಾಶಿ ನೊಣಗಳು ಸತ್ತು ಬಿದ್ದಿತ್ತು ನೋಡಿ, ಗಮನಿಸಿ. ನೋಡಿ, ಇಲ್ಲೊಂದು ಜೇನುಹುಳ ಜೀವ ಹೋಗುವ ಸಂಕಟದಲ್ಲಿ ನರಳ್ತಾ ಇದೆ ನೋಡಿ, ಇಲ್ಲಿ ಗಮನಿಸಿ. ಇದೆಲ್ಲ ಜೇನುಹುಳಗಳು ಸತ್ತು ಬಿದ್ದದ್ದು ಸ್ನೇಹಿತರೆ. ನೋಡಿ, ಎಲ್ಲ ಜೇನುಹುಳಗಳ ಮಾರಣ ಹೋಮವೇ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ರಾಶಿ ಎಲ್ಲ ಪೆಟ್ಟಿಗಳಲ್ಲೂ ಕೂಡ
ಜೇನುಹುಳಗಳು ಸತ್ತು ಹೋಗಿದೆ ಸ್ನೇಹಿತರೆ. ನೋಡಿ, ಗಮನಿಸಿಲ್ಲಿ ನೋಡಿ, ಸಾವಿರಾರು ಜೇನುಹುಳಗಳು ಇಲ್ಲಿ ಸತ್ತು ಬಿದ್ದಿರುವುದನ್ನು ನೀವು ಕಾಣ್ಬೋದು. ಕಾರಣ ಏನಂತ ತಿಳಿಯುವಾಗ ಹೇಳಲಿಕ್ಕೂ ಬೇಜಾರಾಗ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ನಮ್ಮ ಕೃಷಿಕರು ಅಥವಾ ಅಡಿಕೆ ಕೃಷಿಕರು ಈ ಅಡಿಕೆ ದರದ ಕಾರಣ ಯಾವುದೇ ಕೃಷಿಯ ಮಾಹಿತಿ ಇಲ್ಲದೆ ಕೀಟನಾಶಕವನ್ನು ಅಡಿಕೆ ಹಿಂಗಾರಕ್ಕೆ ಬಳಸ್ತಾ ಇದ್ದಾರೆ ಸ್ನೇಹಿತರೆ. ಕೀಟನಾಶಕವನ್ನು ಅವರಿಗೆ ನಿಜವಾಗಿಯೂ ಅಡಿಕೆ ಹಿಂಗಾರಕ್ಕೆ ಪರಾಗಸ್ಪರ್ಶ ಆದ್ರೇ, ಗಂಡು ಹೂ ಮತ್ತು ಹೆಣ್ಣು ಹೂಗಳ ಮಿಲನ ಆದ್ರೇ ಅಡಿಕೆ ಆಗುವುದಂತ ಸ್ವಲ್ಪನೂ ಮಾಹಿತಿ ಇಲ್ಲ. ಆ ಮಾಹಿತಿ ಇಲ್ಲದೆ ಅಡಿಕೆ ಹಿಂಗಾರಕ್ಕೆ ಮದ್ದನ್ನು ಹೊಡಿತಾ ಇದ್ದಾರೆ, ವಿಷವನ್ನು ಸಿಂಪಡಣೆ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯಕ್ಕೆ ಹೇಗೂ ಹಾನಿಯಾಗ್ತದೆ ನೋಡಿ. ಹೀಗಾದರೆ ಸ್ನೇಹಿತರೆ ಹೇಗೆ? ಯಾವುದೋ ವಿಷಗಳನ್ನು ಪ್ರಯೋಗಿಸಿಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಇಳುವರಿ ಬಂದರೂ ಏನು ಲಾಭ? ಆ ವಿಷ ನಮ್ಮ ಶರೀರಕ್ಕೂ ಹಾನಿ ಮಾಡೋದಿಲ್ವ? ಇಷ್ಟೆಲ್ಲ ವಿಷಯಗಳನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ಮಾತ್ರ ಅಲ್ವ ಕೃಷಿಯಲ್ಲಿ ಯಶಸ್ಸು ಕಾಣುವುದು. ಹಾಗಂತ ಹೇಳಿ ನಮ್ಮ ಕೈಯನ್ನು ನಾವೇ ತುಂಡು ಮಾಡಿಕೊಂಡು ಕೃಷಿ ಮಾಡೋದಂತ ಹೇಳಿದರೆ ಅರ್ಥನೇ ಇಲ್ಲ. ಯಾಕಂತ ಹೇಳಿದರೆ ಜೇನುಹುಳಗಳಿಂದಲೇ ನಮ್ಮ ಅಡಿಕೆಯಲ್ಲಿ ಇಳುವರಿ ಬರುವುದು. ಅಂಥದ್ರಲ್ಲಿ ನಾವು ಈ ವಿಷಯವನ್ನು ಪ್ರಯೋಗ ಮಾಡ್ತಾ ಇದ್ದೇವೆ ಹಿಂಗಾರ ನಿಲ್ಲಲಿಕ್ಕೆ ಅಂತ. ಯಾವ ಅರ್ಥದಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಎಲೆ ಚುಕ್ಕಿಗಂತ ವಿಷವನ್ನು ಸ್ಪ್ರೇ ಮಾಡ್ತಾರೆ. ಎಲೆ ಚುಕ್ಕಿಗೆ ನಿರ್ದಿಷ್ಟವಾದಂತಹ ಮದ್ದು ಈವರೆಗೆ ಬಂದಿಲ್ಲ, ಕಂಡು ಹಿಡಿದೂ ಇಲ್ಲ. ಆದರೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಅಂಗಡಿಗಳಲ್ಲಿ ಬೇಕಾಬಿಟ್ಟಿಯಾಗಿ ವಿಷ ಸಿಗ್ತಾ ಇದೆ. ಅದನ್ನೆಲ್ಲ ತಂದು ನಮ್ಮ ಅಡಿಕೆ ಸೋಗೆಗಳಿಗೆ ಸಿಂಪರಣೆ ಮಾಡಿದರೆ ಸ್ಪ್ರೇ ಮಾಡುವವನ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಹೇಗಾದೀತು ಎಲ್ಲವನ್ನು ನಾವು ತಿಳಿದುಕೊಂಡು ಕೃಷಿ ಮಾಡಿದರೆ ಮಾತ್ರ ಕೃಷಿಯಲ್ಲಿ ಯಶಸ್ಸನ್ನು ಕಾಣ್ಬೋದೇ ಹೊರತು ಈ ರೀತಿ ಅವೈಜ್ಞಾನಿಕವಾಗಿ ವಿಷವನ್ನು ಪ್ರಯೋಗ ಮಾಡಿದರೆ, ಈ ಜೇನುಹುಳಗಳ ಮಾರಣ ಹೋಮ ಆದರೆ ಪರಿಸರ ಉಳಿದೀತಾ ಅಂತ ನನಗೆ ಒಂದು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಒಂದು ಜೇನು ಪೆಟ್ಟಿಗೆ ಅಥವಾ ಒಂದು ಜೇನು ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಅದರ ಪ್ರತಿಯೊಂದು ವಾರ ಕೂಡ ಅದರ ನಿರ್ವಹಣೆ ಇರ್ತದೆ. ಅದನ್ನು ಮಕ್ಕಳ ಹಾಗೆ ನೋಡಿಕೊಳ್ಬೇಕಾಗ್ತದೆ. ಈ ರೀತಿ ಇದ್ದರೆ ಮಾತ್ರ ಜೇನು ಕೃಷಿ ಯಶಸ್ಸು ಆಗ್ತದೆ. ಹಾಗಂತ ಹೇಳಿ ಯಾರೋ ಮಾಡಿದ ಒಂದು ತಪ್ಪಿಗೆ ಯಾವ ಒಂದು ಜೀವಿಗಳು ಬಲಿಯಾಗ್ತದೆ, ಯಾರದೋ ಒಂದು ಕೃಷಿ ಹಾನಿ ಆಗ್ತದೆ. ಇದನ್ನೆಲ್ಲ ನೋಡುವಾಗ ನಾವು ಕೃಷಿಯ ಬಗ್ಗೆ ತಿಳಿಯದೆ ಕೃಷಿ ಮಾಡಿದರೆ, ಬೇಕಾಬಿಟ್ಟಿಯ ವೈಜ್ಞಾನಿಕವಾಗಿ ಹೀಗೆಲ್ಲ ವಿಷವನ್ನು ಸ್ಪ್ರೇ ಮಾಡಿದರೆ ಭವಿಷ್ಯದಲ್ಲಿ ನಮ್ಮ ಆರೋಗ್ಯ ಹೇಗಾದೀತು, ಪರಿಸರದ ಆರೋಗ್ಯ ಏನಾದೀತು, ಈ ಪ್ರತಿಯೊಂದು ಜೀವ ಸಂಕುಲ ಅಥವಾ ಒಂದು ಹೂವು ಆಗಬೇಕಾದ್ರೆ, ಒಂದು ಕಾಯಿ ಆಗಬೇಕಾದ್ರೆ, ಒಂದು ನಮಗೆ ಊಟ ಸಿಗಬೇಕಾದ್ರೂ ಕೂಡ ಜೇನುಹುಳಗಳ ಮಹತ್ವದ ಪಾತ್ರ ಇರದೇ ಇರ್ತದೆ ಸ್ನೇಹಿತರೆ. ಆದರೆ ಇಲ್ಲಿ ನಾವು ಮಾಡುವ ಎಡವಟ್ಟಿನಿಂದಾಗಿ ಕೇವಲ ಅಡಿಕೆ ಆಗಲಿಕ್ಕೆ ಅಂತ ಅಲ್ಲಿ ಗಂಡು ಹೆಣ್ಣಿನ ಹೂಗಳ ಮಿಲನ ಆಗಲೇಬೇಕು ಸ್ನೇಹಿತರೆ. ಆಗದಿದ್ದರೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಫಲಿತಗೊಳ್ಳುವುದಿಲ್ಲ, ಅದು ಅಡಿಕೆಯಾಗಿ ಮುಂದುವರಿಯುವುದೇ ಇಲ್ಲ. ಇದನ್ನು ಮಾಡುವುದು ಹೆಚ್ಚು 70% ಜೇನುಹುಳಗಳು. ಅದು ನಮಗೆ ತಿಳುವಳಿಕೆ ಇಲ್ಲದೆ ನಾವು ಹಿಂಗಾರಕ್ಕೆ ಔಷಧಿಯನ್ನು ಹೊಡೆದ್ರೆ, ಜೇನುಹುಳಗಳನ್ನು ನಾವು ಕೊಂದುಬಿಟ್ರೆ ಏನಾದೀತು ಪರಿಸ್ಥಿತಿ, ಭೀಕರತೆ ಇಲ್ಲಿ ನಿಮಗೆ ಎದ್ದು ಕಾಣ್ತದೆ ನೋಡಿ. ಇನ್ನೊಮ್ಮೆ ನಮಗೆ ತೋರಿಸ್ತೇನೆ ನೋಡಿ, ಎಷ್ಟು ಲಕ್ಷಾಂತರ ಜೇನುಹುಳಗಳೆಲ್ಲ ಸತ್ತು ಹೋಗಿದೆ ನೋಡಿ. ಕೇವಲ ಬೆರಳೆಣಿಕೆಯಷ್ಟು ನೊಣಗಳು ಮಾತ್ರ ಈಗ ಈ ಪೆಟ್ಟಿಗೆಯಲ್ಲಿ ಉಳಿದುಕೊಂಡಿದೆ ಸ್ನೇಹಿತರೆ. ಇದು ಕೂಡ ಇನ್ನು ಎಲ್ಲವೂ ಕೂಡ ಒಂದು ಅಮಲಿನ ರೀತಿ ಇದೆ. ಅಂದರೆ ಯಾವುದು ಕೂಡ ಒಂದು ಅತ್ಯಂತ ಚಟುವಟಿಕೆಯಿಂದ ಇರಬೇಕಾದಂಥದ್ದು ಎಲ್ಲ ಯಾವುದೋ ಒಂದು ನಿದ್ದೆ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾಯಿದೆ. ಅಂದರೆ ಪಾಪ ಅದರ ಕಷ್ಟವನ್ನು ಅದೇ ಯಾರಿಗೆ ಹೇಳಬೇಕಾದೀತು, ನಾವು ಮಾಡಿರುವಂಥ ಎಡವಟ್ಟಿನಿಂದಾಗಿ ಆ ರೀತಿ ಕಾಣ್ತಾಯಿದೆ ನೋಡುವಾಗ. ಈ ಮುಗ್ಧ ಜೀವಿಗಳ ಮಾರಣ ಹೋಮ ಆದರೆ ಪ್ರಕೃತಿ ಉಳಿದೀತಾ, ಪರಿಸರ ಉಳಿದೀತಾ, ಅಥವಾ ನಾವು ಮನುಷ್ಯರು ಉಳಿದೀತಾ ಅಂತ ನಮಗೆ ಒಂದು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಆದಷ್ಟು ಕೃಷಿಯ ಬಗ್ಗೆ ಕಲಿತುಕೊಂಡು ಕೃಷಿ ಮಾಡುವ, ಕೃಷಿಯ ವಿಷಯಗಳನ್ನು ತಿಳಿದುಕೊಂಡು ಕೃಷಿ ಮಾಡುವ. ಯಾವುದೇ ರೀತಿಯಲ್ಲಿ ನಾವು ಹಳ್ಳಿಯ ವಾತಾವರಣ ಅಂತ ಹೇಳಿದರೆ ಸ್ವಚ್ಛ ವಾತಾವರಣ ಅಂತ ಹೇಳ್ತೇವೆ, ಪೇಟೆಯ ಅಥವಾ ಪಟ್ಟಣಗಳ ವಾತಾವರಣ ವಿಷಗಾಳಿ ಅಂತ ಹೇಳ್ತೇವೆ. ಆದರೆ ನನಗೆ ನೋಡುವ ಮಟ್ಟಿಗೆ ಪೇಟೆಯ ವಾತಾವರಣಕ್ಕಿಂತಲೂ ಈಗ ಅಡಿಕೆ ತೋಟ ಇರುವಂತಹ ವಾತಾವರಣ ವಿಷಗಾಳಿಯಿಂದ ತುಂಬಿದೆ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಯಾವುದೇ ಕೃಷಿ ಮಾಡುವುದಾದರೂ ಸ್ವಲ್ಪ ತಿಳಿದುಕೊಂಡು ಕೃಷಿ ಮಾಡುವ. ನಿಜವಾಗಿಯೂ ಕೀಟನಾಶಕದ ಬಳಕೆ ಅಗತ್ಯನೇ ಇರುವುದಿಲ್ಲ. ಈಗ ನಾನು ನನ್ನ ತೋಟಕ್ಕೆ ಯಾವುದೇ ರೀತಿಯ ವಿಷವನ್ನು ಪ್ರಯೋಗ ಮಾಡೋದಿಲ್ಲ, ಆದರೂ ನನಗೆ ಒಳ್ಳೆಯ ಇಳುವರಿ ಬರ್ತಾಯಿದೆ. ಅಂದರೆ ನಾನು ತಿಳಿದುಕೊಂಡು ಕೃಷಿ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದೇನೆ ನನ್ನ ತೋಟದಲ್ಲೂ ಕೂಡ. ಅದು ಜೇನು ಪರಾಗಸ್ಪರ್ಶ ಮಾಡಿದ ಕಾರಣ ಒಳ್ಳೆಯ ಇಳುವರಿ ಬರ್ತಾಯಿದೆ. ಇದನ್ನೆಲ್ಲ ನಾವು ತಿಳಿದುಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ ಯಾವತ್ತೂ ಸೋಲಾಗುವುದಿಲ್ಲ. ಆದರೆ ಈ ರೀತಿ ಅವೈಜ್ಞಾನಿಕವಾಗಿ ವಿಷವನ್ನು ಸ್ಪ್ರೇ ಮಾಡಿ ಕೃಷಿಯನ್ನು ಮಾಡಿದರೆ ಮನುಕುಲದ ನಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.